ನಮಸ್ಕಾರ. ಇವತ್ತು ಶರತ್ ಸುನೀಲ್ ಅವರ ಒಂದು ಬೀಳ್ಕೊಡುಗೆ ಅಂದರೆ ಏನಿಲ್ಲ, ಕೆಲಸ ಮಾಡಿ ಈಗ ಅವರು ನಾಳೆಯಿಂದ ಏನು ಅವರಿಗೆ ಒಂದು ಹೊಸ ಡ್ರೈವಿಂಗ್ ಕೆಲಸ KSRTCಗೆ ಆಗ್ತಾ ಇರೋದ್ರಿಂದ ಅವರು ಈಗ ಈ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಕಾಗಿದೆ. ಅದರಿಂದ ಅವರು ನಾಳೆಯಿಂದ ಬರೋದಿಲ್ಲ. ಆದರೆ ಮೀಸಲು ಇದ್ದಾಗೆಲ್ಲ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶರತ್ ಸುನೀಲ್ ಅವರು 1.5 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಎಲ್ಲರ ಜೊತೆ ವಿಶ್ವಾಸವಾಗಿ ಚೆನ್ನಾಗಿ ಒಳ್ಳೆಯ ಗುಣವರ್ಕರಾಗಿ ಮಾಡಿದ್ದಾರೆ. ಇಂಥ ಶರತ್ಗೆ ಒಂದು ಕಾರ್ಯಕ್ರಮದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆಲ್ಲ ದೇವರು ಕುಟುಂಬ ವರ್ಗದವರಿಗೆ ಶರತ್ ಸುನೀಲ್ ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾರೆ. ನಾವು ಇವತ್ತು ಅವ್ರನ್ನ ಇದು ಮಾಡ್ತಾಯಿದ್ವಿ. ಇದೇ ರೀತಿ ನಿರಂತರವಾಗಿ ಬರಲಿ ಸುನೀಲ್ ಅಂತ ಹೇಳ್ತಾ ಈಗ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಶರತ್ ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಎಲ್ಲ ಡ್ಯೂಟಿ ಅವರ್ಸ್ಗಿಂತ ತುಂಬ ಅದ್ಭುತವಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಮನಸ್ಪೂರ್ವಕವಾಗಿ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳು ಒಪ್ಕೊಂಡಿದ್ದಾರೆ, ಮತ್ತು ಎಲ್ಲ ಶಾಲೆ ವಿದ್ಯಾರ್ಥಿಗಳು ಕೂಡ ಒಪ್ಕೊಂಡಿದ್ದಾರೆ ಅದನ್ನು. ಯಾಕೆಂದರೆ ತುಂಬ ಜನ ಡ್ಯೂಟಿ ಅವರ್ಸಲ್ಲಿ ಇದು ಕಾಮನ್ನು ಬರ್ತಾ ಇರ್ತಾರೆ, ಡ್ಯೂಟಿ ಮಾಡ್ತಾ ಇರ್ತಾರೆ. ಅವರ ಕೆಲಸಗಳು ಹೋಗ್ತಾ ಕಾರ್ಯವಾಗ್ತಾ ಹೋಗ್ತಾರೆ, ಅನುಪಸ್ಥಿತಿಯಲ್ಲಿ ಡ್ಯೂಟಿಯನ್ನು ತಿರುಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಇವರು 1.5 ವರ್ಷದಿಂದ ಒಂದು ನೈಟ್ ಡ್ಯೂಟಿ ಬರ್ತಾಯಿದ್ರು ಶರತ್ ಸುನೀಲ್ ಅವರು. ಅದರಿಂದ ನಮ್ಮೆಲ್ಲ ಒಂದು ಸ್ನೇಹಿತರಿಗೆ, ನಮ್ಮೆಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ, ಶಾಲೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸವನ್ನು ಕೊಟ್ಟು ಇದುವರೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ತುಂಬ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಹಾಗೆಯೇ ಅದೇ ಥರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಿಂದ ಎಲ್ಲ ನಮ್ಮ ಸ್ನೇಹಜೀವಿ ವತಿಯಿಂದ ಅವರಿಗೆ ಒಂದು ಅಭಿನಂದನೆಗಳನ್ನು ಇದು ಸಲ್ಲಿಸೋದ ಬಿಡೋದು ಅನ್ನೋದು ಒಂದು ಕ್ವಶನು. ಯಾಕೆಂದರೆ ಅವ್ರು ಅದಂಥ ಸೇವೆ ಮಾಡಿದರೆ ಹಾಗೆಯೇ ಕಲಿಸ್ಕೊಡೋಕ್ಕೂ ನಮಗೆ ಒಂದು ಆಗಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದು ಸರ್ಕಾರಿ ನೌಕರಿ ಬಂದಿರೋದ್ರಿಂದ ಅದು ತುಂಬ ಖುಷಿ ಅನಿಸಿದೆ ಅವ್ರು ಸಿಕ್ಕಿರೋದು. ಆ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದು ಒಂದು ಮುಖ್ಯ ಇದೆ. ಅದರಿಂದ ಅಲ್ಲಿಗೆ ಹೋಗ್ಬೇಕಾದ ಕಾರಣಾಂತರಗಳಿಂದ ಅವರು ಈ ಕೆಲಸವನ್ನು ಇದು ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮೆಲ್ಲ ಸ್ನೇಹಜೀವಿ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ, ಹಾಗೆ ಶಾಲೆಯ ಪರವಾಗಿ, ಅಧೀಕ್ಷಕರ ಪರವಾಗಿ, ಎಲ್ಲರೂ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅವ್ರಿಗೆ ಇದೇ ಥರ ನಮ್ಮ ಶಾಲೆಗೆ ಬರ್ತಾ ಇರಲಿ, ನಾವು ಯಾವ ಕರ್ತವ್ರು ಕೂಡ ಬರ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಬರ್ತಾ ಇರಲಿ ನಮ್ಮ ಶಾಲೆಗೆ ಅಂತ ಎಲ್ಲ ಒಂದು ಸ್ನೇಹಿತರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ